ಸಿಎಂ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆದರೆ ಇದೇ ವೇಳೆ ಕಾರ್ಯಕ್ರಮದಲ್ಲಿ ಕಲ್ಲೆಸೆತ ಆಗಿರುವಂತಹ ಘಟನೆ ಸಂಭವಿಸಿದೆ. ಸಿಎಂ ಆರ್ಥಿಕ ಸಲಹೆಗಾರ ಆಗಿರುವಂತಹ ರಾಯರೆಡ್ಡಿ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಕಲ್ಲು ತೂರಾಟವಾಗಿದೆ. ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದಲ್ಲಿ ಸಂಭವಿಸಿರುವ ಘಟನೆ ಇದು. ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಭಾಗಿಯಾಗಿದ್ದರು. ಇದೇ ವೇಳೆ ಅವರು ಭಾಷಣ ಮಾಡ್ತಾ ಇದ್ರು. ಆದರೆ ಭಾಷಣ ಮಾಡುವಂತಹ ಸಂದರ್ಭದಲ್ಲೇ ಒಂದು ಕಲ್ಲು ಹಾರಿ ಬಂತು. ಇನ್ನು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಕಲ್ಲು ಹಾರಿ ಬಂದ ಕ್ಷಣ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಇನ್ನು ಬಸವರಾಜ ರಾಯರೆಡ್ಡಿ ಅವರು ಕೂಡ ಕೆಲ ಕಾಲ ಗಾಬರಿಯಾದರು. ಇನ್ನು ಯಾವಾಗ ಸ್ಥಳಕ್ಕೆ ಅಧಿಕಾರಿಗಳು ಬಂದರು, ಯಾರು ಕಲ್ಲೆಸೆದಿದ್ದು ಅಂತ ಹುಡುಕಾಟ ನಡೆಸಿದ್ರು. ಇದೇ ವೇಳೆ ಕಲ್ಲು ಎಸೆದಾತ ಹುಚ್ಚ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಮಾನಸಿಕ ಅಸ್ವಸ್ಥನಾಗಿದ್ದ, ಒಬ್ಬ ಹುಚ್ಚನಾಗಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಕಲ್ಲನ್ನು ತೂರಿದ್ದು ಹುಚ್ಚನಾಗಿರುವಂತಹ ವ್ಯಕ್ತಿನ ಅಥವಾ ಬೇರೆ ಯಾರಾದರೂ ಕಲ್ಲು ತೂರಾಟ ಮಾಡಿದ್ರೆ ಅದರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. ಆದರೆ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರೋ ಮಾಹಿತಿ ಪ್ರಕಾರ ಕಲ್ಲು ಎಸೆದಾತ ಮಾನಸಿಕ ಅಸ್ವಸ್ಥ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಸಿಎಂ ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಸಭೆಯಲ್ಲಿ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಒಂದು ಕಲ್ಲು ತೂರಾಟದ ಘಟನೆ ಸಂಭವಿಸಿದೆ. ಕಲ್ಲು ತೂರಾಟ ಮಾಡಿದವನು ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗ್ತಾ ಇದೆ. ಏನಿದು ಪ್ರಕರಣ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ ಏನಂತಂದ್ರೆ, ಏನು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕರಂತ ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಕ್ಷೇತ್ರದಲ್ಲಿ ಜನಸಂಪರ್ಕ ಸಭೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಏನು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತ ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದಲ್ಲಿ ಸ್ವತಃ ಅಂದ್ರೆ ತಮ್ಮ ಜನರನ್ನು ಸೇರಿಕೊಂಡು ಜನಸಂಪರ್ಕ ಸಭೆ ಮಾಡ್ತಾ ಇದ್ರು. ಇದು ಸಂದರ್ಭದಲ್ಲಿ ಬಹಳಷ್ಟು ಅಧಿಕಾರಿ ಇರುವಂತದ್ದು, ಅದ್ರ ಜೊತೆಗೆ ಜನರ ಸಮಸ್ಯೆನ ಆಲಿಸುವುದು ಮತ್ತು ಅಲ್ಲೇ ತಕ್ಷಣನೇ ಜನರ ಸಮಸ್ಯೆ ಈಡೇರಿಸುವ ಸಲುವಾಗಿ ಅಧಿಕಾರಿಗಳನ್ನು ಸಭೆಯನ್ನು ಕರೆಯಲಾಗಿತ್ತು. ಇದ್ದ ಸಂದರ್ಭದಲ್ಲಿ ಏಕಾಏಕಿ ಭಾಷಣ ಮಾಡುವ ಸಂದರ್ಭದಲ್ಲಿ ಬಸವರಾಜ ರಾಯರೆಡ್ಡಿ ಅವರ ವೇದಿಕೆ ಮೇಲೆ ಒಂದು ಕಲ್ಲೊಂದು ಬೀಳುತ್ತೆ. ಅದ್ರ ಜೊತೆಗೆ ಇದು ನೋಡಿದ ತಕ್ಷಣ ಬಸವರಾಜ ಕೂಡ ಬಹಳಷ್ಟು ಕಡೆ ಅಂದ್ರೆ ಅವಕ್ ಆಗ್ತಾರೆ. ಅದ್ರ ಜೊತೆಗೆ ಗಾಬರಿ ಆಗ್ತಾರೆ. ಯಾರು ಕಲಿಸ್ತಾರೋ ಅಂತ ಅಲ್ಲಿದ್ದ ವೇದಿಕೆ ಮೇಲಿದ್ದಂತ ಅಧಿಕಾರಿಗಳು ಮತ್ತು ಅಲ್ಲಿದ್ದಂತ ವೇದಿಕೆ ಮುಂಭಾಗದ ಕಾರ್ಯಕರ್ತರು ಮತ್ತು ಜನರು ಕೂಡ ಗಾಬರಿ ಆಗ್ತಾರೆ. ಯಾಕೆ ಕಲ್ಲು ಬಂತು ಅಂತ ನೋಡಿದಾಗ ಇವೆಲ್ಲ ಪರಿಶೀಲನೆ ಮಾಡಿದಾಗ ಒಬ್ಬ ಮಾನಸಿಕ ಅಸ್ವಸ್ಥ ಅಲ್ಲಿಂದ ಕಲ್ಲು ತೂರಾಟ ಮಾಡಿದ್ರೆ ಅಂತೇಳಿ ಮಾಹಿತಿ ಸಿಗುತ್ತೆ. ಯಾಕಂದ್ರೆ ಸ್ಥಳಕ್ಕೆ ಬನ್ನುವಂಟು ಪೊಲೀಸರು ಬರ್ತಾರೆ. ಬಂದು ಪರಿಶೀಲನೆ ಮಾಡಿದಾಗ ಯಾರು ಕಲ್ಲಿಸ್ರು, ಯಾಕೆ ಹೊಸ್ತರು, ಈ ಬೇಕಂತಲ್ಲಿ ಬೇರೆ ಯಾರಾದ್ರೂ ವಿರೋಧಿಗಳು ಮಾಡಿದ್ರ ಅಂತೇಳಿ ಎಲ್ಲಾ ಪರಿಶೀಲನೆ ಮಾಡಿದಾಗ ಮಾನಸಿಕ ಅಸ್ವಸ್ಥ ಈ ರೀತಿ ಮಾಡಿದ್ದಾರೆ. ಅಂದ್ರೆ ಪ್ರತಿ ಬಾರಿ ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ಆ ಮಾನಸಿಕ ಅಸ್ವಸ್ಥ ಈ ರೀತಿ ಯಾವುದೇ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಲ್ಲ, ಬೇರೆ ಕಾರ್ಯಕ್ರಮದಲ್ಲಿ ಈ ರೀತಿ ಕಲ್ಲನ್ನು ಎಸೆಯುವಂತ ಕೆಲಸ ಮಾಡ್ತಾರೆ ಅಂತೇಳಿ ಮಾಹಿತಿ ಸಿಕ್ಕಿರುತ್ತದೆ. ಈ ಸಂದರ್ಭದಲ್ಲಿ ಮಾನಸಿಕ ಅಸ್ವಸ್ಥನೆ ಈ ರೀತಿ ಮಾಡಿದ್ರೆ ಅಂತೇಳಿ ತಿಳಿದಂತ ಪೊಲೀಸರು ಮತ್ತು ಬಸವರಾಜ ರಾಯರೆಡ್ಡಿ ಕೂಡ ಸಮಾಧಾನ ಪಟ್ಟಿರುವಂತದ್ದು. ಅಂದ್ರೆ ಒಂದ್ ವೇಳೆ ಬೇರೆ ವಿರೋಧಿಗಳು ಈ ರೀತಿ ಮಾಡಿದ್ರೆ ಖಂಡಿತರು ಕೂಡ ಬೇರೆ ತಿರುವು ಪಡ್ಕೊಳ್ತಿತ್ತು. ಆದ್ರೆ ಮಾನಸಿಕ ಅಸ್ವಸ್ಥತೆ ಮಾಡೋದ್ರಿಂದ ಈ ಪ್ರಕರಣ ಇಲ್ಲಿಗೆ ಇತ್ಯರ್ಥವಾಗಿರುತ್ತದೆ. ಸಂತೋಷ್, ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.